ನಿಮ್ಮ ಬಗ್ಗೆ ಬಂದಿರುವ ಶಂಕೆಗಳಿದಾವಲ್ಲ, ಈ ಶಂಕೆಗಳು ಸಕಾರಣವಲ್ಲ, ದುಷ್ಟ ಕಾರಣದಿಂದ ಬಂದಿರೋ ಶಂಕೆಗಳು. ನಮ್ಮ ಜನ ಯಾವತ್ತಿಗೂ ಇನ್ನೊಬ್ಬನನ್ನು ಸಂಶಯಿಸುವುದಿಲ್ಲ. ಕನ್ನಡದ ಪರಂಪರೆ ಇನ್ನೊಬ್ಬನ ಪ್ರೀತಿಸು ಅಂತ ಹೇಳ್ಕೊಟ್ಟಿದೆ. ಕವಿರಾಜ ಮಾರ್ಗದಲ್ಲಿ ಶುರುವಾಗುತ್ತದ. ಇನ್ನೊಬ್ಬನ ಪ್ರೀತಿಸು ಅಂತ ಹೇಳುತ್ತೆ ಹೊರತು ಇನ್ನೊಬ್ಬನ ಅನುಮಾನ ಪಡು ಅಂತ ಹೇಳಲ್ಲ. ಇವತ್ತು ಯಾರೋ ನಮ್ಮ ಜನರಲ್ಲಿ ಅನುಮಾನವನ್ನು ತುಂಬಿದ್ದಾರೆ. ಆ ಅನುಮಾನವನ್ನು ಬಗೆಹರಿಸಬೇಕಾಗಿರುವ ಕೆಲಸ, ಯಾರೋ ನನ್ನನ್ನು ಕಳ್ಳ ಅಥವಾ ವಂಚಕ, ನೀಚ, ದುಷ್ಟ ಅಂತಿದ್ರೆ ನಾನು ಕಳ್ಳ ಅಲ್ಲಯ್ಯ, ನಾನು ನೀಚ ಅಲ್ಲಯ್ಯ, ನಾನು ನಿನ್ನಂತೆ ಮನುಷ್ಯ ಅಂತ ತೋರಿಸ್ಬೇಕಾದ್ರೆ ನಾನು ಅವನನ್ನು ಹತ್ರ ಸೇರಿಸ್ಕೋಬೇಕಾಗಿದೆ. ಅವರು ಸೇರಿಸ್ತಾರಲ್ಲ ಸ್ವಾಮಿ ದಿನ, ಆ ರೀತಿ ನಾವು ಸೇರಿಸ್ಬೇಕಲ್ವಾ? ನಿಮ್ಮ ಮನೆಗಳಿಗೆ ಕರೆದು ಬಿರಿಯಾನಿನೇ ಕೊಡಬೇಕು ಅಂತೇನಿಲ್ಲ, ಅರ್ಧ ಲೋಟ ಚಹಾ ಕೊಡಿ. ಅರ್ಧ ಲೋಟ ಚಹಾ ಕೊಟ್ಟು ನೋಡಿ ನಮ್ಮ ಮನೆ ಒಳಗೆ ಎಲ್ಲಿದೆ, ನಮ್ಮ ಮಸೀದಿ ಒಳಗೆ ಯಾವ ಬಾಂಬಿದೆ, ನಮ್ಮ ಇದ್ರೊಳಗೆ ಏನಿದೆ, ಬಾರಪ್ಪ ನಾನೂ ನಿನ್ನಂಗೆ ಒಬ್ಬ ಬಡವ, ನಾನೂ ನಿನ್ನಂಗೆ ಒಬ್ಬ ಶ್ರಮಜೀವಿ, ನಾನೂ ಈ ದೇಶದಲ್ಲಿ ಹುಟ್ಟಿರುವ ಭಾರತೀಯ ಪ್ರಜೆ, ನನ್ನಲ್ಲಿ ಯಾವ ಶಂಕೆಯನ್ನು ನೀನು ಇಟ್ಟುಕೊಳ್ಳುವ ಅಗತ್ಯ ಇಲ್ಲ.